ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆಮೆ ಸಾಕ್ಬೋದಾ ಮನೆಯಲ್ಲಿ? ಭಾಳಷ್ಟು ಜನರ ಒಂದು ಪ್ರಶ್ನೆ ಇತ್ಯಾದಿಗಳು ಇದೆ. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಜೀವನದಲ್ಲಿ ನಮ್ಮನ್ನು ಅಭಿವೃದ್ಧಿಯ ಪಥಕ್ಕೆ ಸಾಗಿಸುತ್ತೆ. ನಮ್ಮ ಜೀವನದಲ್ಲಿ ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಕುಟುಂಬ ಅಂತ ನಾವೇನು ಹಚ್ಕೊಂಡಿರ್ತೀವೋ ಅವರೆಲ್ಲರೂ ಸುಖವಾಗಿರ್ತಾರೆ ಅಂದರೆ ಏನು ಬೇಕಾದರೂ ಸಾಕ್ಬೋದು ನನ್ನ ಪ್ರಕಾರ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಕೆಲವರಿಗೆ ಧನ ಸಂಚಯ ಆಗ್ತಾ ಇರಲ್ಲ, ರೊಟೇಷನ್, ಹಣ ರೊಟೇಷನ್ ಆಗ್ತಾ ಇಲ್ಲ ಗುರು. ಹಣ ಬರ್ತಾನೇ ಇಲ್ಲ. ಹಣ ಬಂದರೆ ನಾನು ಇದನ್ನು ಮಾಡಬಲ್ಲೆ, ಇಲ್ಲಿ ಒಂದು ಸ್ಟಕ್ ಆಗಿದೆ, ಆ ದುಡ್ಡು ಬಂತಂದರೆ ನಾನು ಇದನ್ನು ಮಾಡಬಲ್ಲೆ, ಯಾರ ಹತ್ರನೂ ಕೇಳಿದ್ದೀನಿ, ಇವರು ಸಹಾಯ ಮಾಡಿದ್ರೆ ನಾನೇನೋ ಮಾಡಬಲ್ಲೆ. ಒಟ್ಟಲ್ಲಿ ಹಣ ಸಂಪಾದನೆ ಆಗಬೇಕು, ಅಥವಾ ಹಣ ರೊಟೇಷನ್ ಆಗಬೇಕು, ಅಥವಾ ದುಡ್ಡು ಬರೋದಕ್ಕೆ ನನಗೆ ಆಪರ್ಚುನಿಟಿ ಸಿಗಬೇಕು. ದುಡ್ಡು ಸುಮ್ಮನೆ ಯಾರೋ ತಗೊಂಬಂದು ಬ್ಯಾಗ್ ತುಂಬ ತಗೊಂಬಂದು ಮನೆಯಲ್ಲಿ ಇಡಬೇಕು ಅಂತಲ್ಲ. ಈ ರೀತಿ ಬರಬೇಕು ಅಂತ ಯಾರಾದರೂ ಆಸೆ ಪಟ್ಟರೆ ಲೋಹದ ಆಮೆ ಅಥವಾ ಜೀವಂತ ಆಮೆ ಒಂದನ್ನು ತಂದು ನಿಮ್ಮ ಮನೆಯ ಹಾಲ್ನಲ್ಲಿ ಉತ್ತರ ದಿಕ್ಕಿನ ಕಡೆಗೆ ಇಡಿ. ಉತ್ತರ ದಿಕ್ಕಿನ ಆ ಗೋಡೆ ಇದೆಯಲ್ಲ, ಅದರ ಪಕ್ಕದಲ್ಲಿ ನೀವು ಇಡಿ. ಜೀವಂತ ಆಮೆ ಇದ್ದರೆ ಅದನ್ನು ಸಾಕಿ, ಅಥವಾ ಒಂದು ಲೋಹದ ಆಮೆ ತಗೊಂಬಂದು ನೀವು ಉತ್ತರ ದಿಕ್ಕಿನ ಗೋಡೆಯ ಕಡೆ ಇಡಿ. ನೀವು ಹೇಗೆ ಇಟ್ರೂ ಸಹಿತ ಆಮೆ ನಿಮ್ಮ ಮನೆಯ ಒಳಗಡೆ ಬಂದಿರೋ ಥರ ಕಾಣಿಸ್ಬೇಕು, ಮನೆಯಿಂದ ಹೊರಗಡೆ ಹೋಗೋ ಥರ. ಈ ಕಡೆ ಎಲ್ಲೋ ಡೋರ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ಉತ್ತರ ದಿಕ್ಕಿನ ಕಡೆ ಇಟ್ಟಿದ್ದೀರಾ, ಪಶ್ಚಿಮದ ಡೋರ್ ಇದೆ ಅಂದರೆ ಆ ಕಡೆಗೆ ನೀವು ಮುಖ ಮಾಡಿ ಇಟ್ಟಿದ್ದೀರಾ ಅಂದರೆ ಅದು ಮನೆಯಿಂದ ಹೊರಗಡೆ, ಉತ್ತರ ದಿಕ್ಕಿನ ಕಡೆಯಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ. ಕರೆಕ್ಟಾ? ಈ ರೀತಿಯೆಲ್ಲ ಇರಬಾರ್ದು. ಮನೆ ಒಳಗಡೆ ಹೋಗೋ ಥರ, ಮನೆಯ ಒಳಗಡೆ ಅದು ನೋಡೋ ಥರ ನೀವು ಇಟ್ಟು ನೋಡಿ. ಸಾಕ್ತಾ ಇದ್ದೀರಾ ಗುರು, ಸಾಕ್ತಾ ಇದ್ದೀವಿ ಅಂದರೆ ಆ ಆಮೆ ಯಾವ ಕಡೆ, ಈ ಕಡೆ ತಿರ್ಗ್ಬೋದು, ಈ ಕಡೆನೂ ತಿರ್ಗ್ಬೋದು. ಅದನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಇರಲಿ. ನಾವು ಇಡ್ತೀವಿ ಅಂದಾಗ, ಕೃತಕವಾಗಿ ಇಡ್ತೀವಿ ಅಂದಾಗ ನಾವು ಈ ರೀತಿ ಇಡಬೇಕು. ನೈಸರ್ಗಿಕವಾಗಿ ಪ್ರಾಕೃತಿದತ್ತವಾಗಿ ಅದು ಬಂದಿರುತ್ತೆ ಅಂದಾಗ ಅದು ಯಾವ ಕಡೆ ಮುಖ ಮಾಡಿರ್ತದೆ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಉತ್ತರ ದಿಕ್ಕಿನ ಕಡೆ ಇಡಿ. ಧನ ಸಂಚಯ ಆಗ್ತಾ ಇಲ್ಲ, ದುಡ್ಡು ರೊಟೇಷನ್ ಆಗ್ತಾ ಇಲ್ಲ, ದುಡ್ಡೇ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ನಾನು ಏನೋ ಮಾಡಿಬಿಡ್ತೀನಿ, ಸಾಧಿಸ್ಬಿಡ್ತೀನಿ ಅನ್ನೋರು ಭಾಳಷ್ಟು ಜನ ಇದ್ದಾರೆ. ಅಥವಾ ಸಂಪಾದನೆ ಮಾಡೋಕ್ಕೆ ನನಗೊಂದು ಅವಕಾಶ ಸಿಗಬೇಕು, ಒಂದು ಆಪರ್ಚುನಿಟಿ ಸಿಗಲಿ, ದುಡ್ಡು ಆಗೋದಕ್ಕೆ, ದುಡ್ಡು ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗಲಿ, ನೋಡಿ ನಾನು ಏನು ಮಾಡ್ತೀನಿ ಅನ್ನೋಂಥ ಒಂದು ಛಲ ನಿಮ್ಮಲ್ಲಿದೆಯಾ? ನಿಮಗಾಗಿ ಈ ಪರಿಹಾರವನ್ನು ಕೊಟ್ಟಿದ್ದೀನಿ. ಮಾಡಿ ನೋಡಿ, ರಿಸಲ್ಟನ್ನು ನಮಗೆ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.